ವೀಕ್ಷಕರೇ, ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಬೇಕಂದ್ರೆ ಅದಕ್ಕೊಂದು ಬಿಸ್ನೆಸ್ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಪ್ಲ್ಯಾನ್ ಇಲ್ಲದೇ ಬಿಸ್ನೆಸ್ ಶುರು ಮಾಡಿದರೆ ಆ ಬಿಸ್ನೆಸ್ ಫೇಲ್ ಆಗೋ ಚಾನ್ಸ್ ತುಂಬ ಇರುತ್ತೆ. ನೀವು ಶುರು ಮಾಡೋ ಬಿಸ್ನೆಸ್ನಲ್ಲಿ ನಿಮಗೆ ಈಗಾಗಲೇ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಓಕೆ, ಇಲ್ಲ ಅಂತಂದರೆ ಬಿಸ್ನೆಸ್ ಪ್ಲ್ಯಾನ್ ಮುಖಾಂತರನೇ ಶುರು ಮಾಡೋದು ಬೆಟರ್. ಹಾಗಾದರೆ ಬಿಸ್ನೆಸ್ ಪ್ಲ್ಯಾನನ್ನು ಯಾವ ರೀತಿ ಮಾಡೋದು? ಫಸ್ಟ್ ಆಫ್ ಆಲ್, ಬಿಸ್ನೆಸ್ ಪ್ಲ್ಯಾನ್ ಅಂದರೆ ಒಂದು ಬ್ಲೂ ಪ್ರಿಂಟ್ ಥರ. ನೀವು ಬಿಸ್ನೆಸ್ಸನ್ನು ಹೇಗೆ ಶುರು ಮಾಡ್ತೀರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಒಂದು ವೇಳೆ ಬಿಸ್ನೆಸ್ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು, ಎಲ್ಲದಕ್ಕೂ ಒಂದು ಸ್ಕೆಚ್ ಆಗ್ತಿರಲ್ಲ, ಅದೇ ಬಿಸ್ನೆಸ್ ಪ್ಲ್ಯಾನ್. ಒಂದು ಬಿಸ್ನೆಸ್ ಪ್ಲ್ಯಾನ್ನಲ್ಲಿ ಏನೆಲ್ಲ ಇರಬೇಕು ಅನ್ನೋದು ಈ ಕಾನ್ಸೆಪ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇಲ್ಲಿ ಪ್ರೆಸೆಂಟ್ ಮಾಡಿರೋ ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಬಿಸ್ನೆಸ್ಗೂ ವರ್ಕ್ ಆಗುತ್ತೆ ವೀಕ್ಷಕರೇ. ನೀವು ಶುರು ಮಾಡೋ ಬಿಸ್ನೆಸ್ನ ಪ್ಲ್ಯಾನ್ ಮೊದಲಿಗೆ ಇರಬೇಕಾಗಿರೋದು ಮಾರ್ಕೆಟ್ ವ್ಯಾಲ್ಯೂ. ನೀವು ಶುರು ಮಾಡೋ ಬಿಸ್ನೆಸ್ನ ಮಾರ್ಕೆಟ್ ರೇಟ್ ಎಷ್ಟಿದೆ, ನಿಮ್ಮ ಏರಿಯಾ, ಜಿಲ್ಲೆ, ರಾಜ್ಯ, ಹಾಗೆ ದೇಶ ಮತ್ತು ವಿದೇಶದಲ್ಲಿ ಇದರ ವ್ಯವಹಾರ ಎಷ್ಟು ನಡೀತಿದೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಪೇಪರ್ ಕಪ್ ಬಿಸ್ನೆಸ್ ಶುರು ಮಾಡ್ತೀರಿ ಅಂತ ಆದರೆ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಎಷ್ಟು ಮೊತ್ತದ ವ್ಯವಹಾರ ನಡೀತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಪೇಪರ್ ಕಪ್ ಸೇಲ್ ಆಗುತ್ತೆ, ಅದು ಡೈಲಿ, ಮಂತ್ಲಿ ಹಾಗೆ ವರ್ಷದಲ್ಲಿ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇದ್ದರೆ ನಿಮಗೆ ಬಿಸ್ನೆಸ್ ಕೂಡ ಕಡಿಮೆ ಬರುತ್ತೆ. ನೆಕ್ಸ್ಟ್, ಡಿಮಾಂಡ್ ಎಷ್ಟಿದೆ ಅನ್ನೋದನ್ನು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಏರಿಯಾದ ಸುತ್ತಮುತ್ತ ಸರ್ವೆ ಮಾಡಿದರೆ ಸಾಕಾಗುತ್ತೆ. ಡಿಮಾಂಡ್ ತಿಳ್ಕೊಂಡ ನಂತರ ಸಪ್ಲೈ ಪರ್ ಡೇ ಮತ್ತು ಸಪ್ಲೈ ಪರ್ ಮಂತ್, ಒಂದು ದಿನಕ್ಕೆ ಎಷ್ಟು ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತೀರಿ ಅನ್ನೋದನ್ನು ಕಂಡುಕೊಳ್ಬೇಕು. ಡಿಮಾಂಡ್ ಮೇಲೆ ಸರ್ವೆ ಮಾಡಿದಾಗ ಸಪ್ಲೈ ಎಷ್ಟು ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ದಿನಕ್ಕೆ ಎಷ್ಟು ಸಪ್ಲೈ ಮಾಡ್ತೀರಿ ಅಂತ ಗೊತ್ತಾದರೆ ಅದರ ಮುಖಾಂತರ ತಿಂಗಳಿಗೆ ಎಷ್ಟು ಸಪ್ಲೈ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ನಂತರ ಡೈಲಿ ಸೇಲ್ಸ್ ಗೊತ್ತಾಗೋದು ಸಪ್ಲೈ ಪರ್ ಡೇ. ದಿನಕ್ಕೆ ಎಷ್ಟು ಸಪ್ಲೈ ಆಗುತ್ತೆ ಅನ್ನೋದ್ರಿಂದ ಡೈಲಿ ಸೇಲ್ಸ್ ನಿಮಗೆ ಪ್ರಾಫಿಟ್ ಲೆಕ್ಕ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸಪ್ಲೈ ಪರ್ ಡೇ ಇದೆಯಲ್ಲ, ಅದು ನಿಮ್ಮ ಪ್ರಾಡಕ್ಟ್ ಎಷ್ಟು ಸಪ್ಲೈ ಆಗಿದೆ ಅಂತ. ಡೈಲಿ ಸೇಲ್ಸ್ ಅಂದರೆ ಸಪ್ಲೈ ಆಗಿರೋ ಪ್ರಾಡಕ್ಟಿಂದ ಎಷ್ಟು ಹಣ ಬಂತು ಅಂತ. ನೆಕ್ಸ್ಟ್, ರಾ ಮಟೀರಿಯಲ್ಸ್, ಕಚ್ಚಾ ವಸ್ತುಗಳು ಬಿಸ್ನೆಸ್ ರನ್ ಮಾಡೋಕ್ಕೆ ಬೇಕಾಗಿರೋ ಪ್ರತಿಯೊಂದು ವಸ್ತುವಿನ ಡೀಟೇಲ್ಸ್ ಇರಬೇಕು. ಬಿಲ್ಡಿಂಗ್, ಎಲೆಕ್ಟ್ರಿಸಿಟಿ, ಕುರ್ಚಿ, ಟೇಬಲ್, ಪ್ರತಿಯೊಂದು ವಸ್ತುವನ್ನು ಆ್ಯಡ್ ಮಾಡಬೇಕು. ನಂತರ ಸೋರ್ಸ್ ಆಫ್ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳ ಮೂಲ. ಈ ಕಚ್ಚಾ ವಸ್ತುಗಳನ್ನ ಎಲ್ಲಿಂದ ತರ್ತೀರಿ ಅಂತ ಡಿಸೈಡ್ ಮಾಡ್ಕೊಳ್ಬೇಕು. ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲ ಕಡೆ ವಿಚಾರಿಸಿ ಎಲ್ಲಿ ನಿಮ್ಮ ಬೆಲೆಗೆ ಸಿಗುತ್ತೋ ಅಲ್ಲಿಂದನೇ ಹಾಕಿಸ್ಬೇಕು. ನೆಕ್ಸ್ಟ್, ಬಿಲ್ಡಿಂಗ್ ಅಥವಾ ಜಾಗ. ನೀವು ಬಿಸ್ನೆಸ್ಸನ್ನು ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂತ ನೋಡಬೇಕು. ಜೊತೆಗೆ ಅಲ್ಲಿನ ರೆಂಟ್ ಅಮೌಂಟ್ ಅಥವಾ ಲೀಸ್ ಅಮೌಂಟನ್ನು ತಿಳ್ಕೊಳ್ಬೇಕು. ಕಾಸ್ಟಿಂಗ್ನಲ್ಲಿ ನಿಮ್ಮ ಪ್ರಾಡಕ್ಟ್ನ ಖರ್ಚು ಅಂದರೆ ಸೇಲ್ ಮಾಡೋ ಪ್ರತಿಯೊಂದು ವಸ್ತುವಿನ ಖರ್ಚು ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಬೇಕು. ಮತ್ತು ಎಕ್ಸಾಂಪಲ್ಗೆ ಪೇಪರ್ ಕಪ್ ತೊಗೊಂಡ್ರೆ ಒಂದು ಪೀಸ್ ಪೇಪರ್ ಕಪ್ ರೆಡಿ ಆಗೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಇಡಬೇಕು. ನಂತರ ಮ್ಯಾನ್ ಪವರ್, ವರ್ಕರ್ಸ್. ನಿಮ್ಮ ಬಿಸ್ನೆಸ್ ರನ್ ಮಾಡೋಕ್ಕೆ ಎಷ್ಟು ವರ್ಕರ್ಸ್ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರಬೇಕು, ಅಥವಾ ನೀವು ಒಬ್ಬರೇ ರನ್ ಮಾಡೋಕ್ಕೆ ಆಗುತ್ತಾ ಅಂತಲೂ ನೋಡಬೇಕು. ನೆಕ್ಸ್ಟ್, ವರ್ಕಿಂಗ್ ಕ್ಯಾಪಿಟಲ್. ಡೈಲಿ ನಿಮ್ಮ ಬಿಸ್ನೆಸ್ ರನ್ ಆಗೋಕ್ಕೆ ಎಷ್ಟು ಹಣ ನಿಮ್ಮ ಹತ್ರ ಇರಬೇಕು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಸಿಟಿ, ಡೈಲಿ ಸ್ಟಾಕ್ಸ್, ಈ ಎಲ್ಲ ಖರ್ಚು ಇದರಲ್ಲಿ ಬರುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್, ಈ ಎಲ್ಲ ಪ್ಲ್ಯಾನ್ಗಳಿಗೆ ಎಷ್ಟು ಹಣ ಬೇಕು ಅಂತ ಒಂದು ಲೆಕ್ಕ ಮಾಡಿ ವರ್ಕಿಂಗ್ ಕ್ಯಾಪಿಟಲನ್ನು ಇದರಲ್ಲೇ ಸೇರಿಸಿ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಂತ ಲೆಕ್ಕ ಹಾಕಬೇಕು. ನಂತರ ಇನ್ವೆಸ್ಟ್ಮೆಂಟ್ ಹಣ ಎಲ್ಲಿಂದ ತರೋದು, ಬ್ಯಾಂಕ್ ಲೋನ್ ಅಥವಾ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ ಸಿಗುತ್ತಾ ಅಂತ ಸ್ಟಡಿ ಮಾಡಿರಬೇಕು. ಆಮೇಲೆ ಪ್ರಾಫಿಟ್ ಕ್ಯಾಲ್ಕುಲೇಷನ್, ದಿನದ ಸಪ್ಲೈ ಹಾಗೆ ಸೇಲ್ಸ್, ಡಿಮಾಂಡ್, ತಿಂಗಳ ಸಪ್ಲೈ ಮತ್ತು ಕಾಸ್ಟಿಂಗ್ ಇವೆಲ್ಲ ಒಂದ್ಸಲ ಚೆಕ್ ಮಾಡಿ ಖರ್ಚನ್ನೆಲ್ಲ ಮೈನಸ್ ಮಾಡಿದರೆ ಉಳಿಯೋದೇ ಪ್ರಾಫಿಟ್. ಡೈಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಹಾಗೆ ಮಂತ್ಲಿ ಎಷ್ಟು ಪ್ರಾಫಿಟ್ ಬರ್ಬೋದು ಅಂತ ಲೆಕ್ಕ ಹಾಕಿರಬೇಕು. ಇದರ ಮೇಲೆ ನಿಮ್ಮ ಪ್ರೊಡಕ್ಷನ್ ಡಿಪೆಂಡ್ ಆಗಿರುತ್ತೆ. ನೆನಪಿರಲಿ ವೀಕ್ಷಕರೇ, ಮಾರ್ಕೆಟ್ ರಿಸರ್ಚ್ ಸರಿಯಾಗಾದರೆ ನಿಮ್ಮ ಪ್ರಾಫಿಟ್ ಲೆಕ್ಕಾಚಾರ ಎಲ್ಲೂ ಮಿಸ್ ಆಗೋದಿಲ್ಲ. ಅದಕ್ಕೆ ಪ್ಲ್ಯಾನ್ ಇಲ್ಲದೇ ಯಾವ ಬಿಸ್ನೆಸ್ಸನ್ನು ಮಾಡಬಾರ್ದು. ಇನ್ನು ಫೈನಲ್ ಆಗಿ ಈ ನಿಮ್ಮ ಎಲ್ಲ ಲೆಕ್ಕಾಚಾರ ಉಲ್ಟಾದರೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಬಿ ಅನ್ನು ಕೂಡ ರೆಡಿ ಮಾಡಿರಬೇಕು. ಪ್ಲ್ಯಾನ್ ಬಿ ನಲ್ಲಿ ನಿಮ್ಮ ಅಂದಾಜಿನಂತೆ ಆಗದೇ ಇದ್ದರೆ ಆ ಸಿಚುವೇಶನ್ನಲ್ಲಿ ಏನು ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿರಬೇಕು. ಬಿಸ್ನೆಸ್ ಪ್ಲ್ಯಾನ್ ಮಾಡೋದು ಅರ್ಥ ಆಗಿದೆ ಅನ್ಕೋತೀನಿ ವೀಕ್ಷಕರೇ. ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡೋಕ್ಕೆ ಹೊರಟಿದ್ದೀರಿ, ಆದರೆ ಪ್ಲ್ಯಾನ್ ಮಾಡೋಕ್ಕೆ ಕನ್ಫ್ಯೂಸ್ ಆಗ್ತಿದೆ ಅಂತಿದ್ರೆ ಇಮೇಲ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಸಹಾಯ ಮಾಡ್ತೀವಿ. ಧನ್ಯವಾದಗಳು.